ನಮಸ್ಕಾರ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ತಾಂಬೆ. ವೀಕ್ಷಕರೇ, ಭಾರತ ತಂಡದ ಮಾಜಿ ನಾಯಕ ಹಾಗೂ ಆಧುನಿಕ ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ಮೇ 12ರಂದು ಸೋಮವಾರ ತಮ್ಮ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ಆವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳಿದ್ದಾರೆ. ಆ ಮೂಲಕ ತಮ್ಮ 14 ವರ್ಷಗಳ ಟೆಸ್ಟ್ ವೃತ್ತಿ ಜೀವನದ ಪಯಣವನ್ನು ಅಂತ್ಯಗೊಳಿಸಿದ್ದಾರೆ ಹಾಗೂ ವಿಶ್ವ ಕ್ರಿಕೆಟ್ಗೆ ಅಚ್ಚರಿಯನ್ನು ಕೂಡ ಮೂಡಿಸಿದ್ದಾರೆ. 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತಹ ವಿರಾಟ್ ಕೊಹ್ಲಿ ಇಲ್ಲಿಯವರೆಗೂ 123 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 46.85ರ ಸರಾಸರಿಯಲ್ಲಿ 9230 ರನ್ಗಳನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಅವರು 30 ಶತಕಗಳು ಹಾಗೂ 31 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಸದ್ಯ ನಡೀತಾ ಇರುವಂತಹ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದು 500ಕ್ಕೂ ಅಧಿಕ ರನ್ಗಳನ್ನು ಕಲೆ ಹಾಕಿದ್ದಾರೆ. ಆ ಮೂಲಕ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಕೂಡ. ಆದರೂ ಅವರು ಇಂಗ್ಲೆಂಡ್ ಟೆಸ್ಟ್ ಸರಣಿಗೂ ಮುನ್ನ ದೀರ್ಘಾವಧಿ ಸ್ವರೂಪಕ್ಕೆ ಇದೀಗ ಹಠಾತ್ ವಿದಾಯವನ್ನು ಹೇಳಿದ್ದಾರೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ದಿಢೀರಂತ ವಿದಾಯ ಹೇಳಿದ್ದೇಕೆ? ಅದಕ್ಕೆ ಪ್ರಮುಖ 5 ಕಾರಣಗಳು ಇವೆ. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾರಣ 1, 4ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್. ಹೌದು, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಹೊಸ ಋತು ಇದೀಗ ಜೂನ್ನಲ್ಲಿ ಆರಂಭವಾಗ್ತಾ ಇದೆ. ಒಂದು ಆವೃತ್ತಿಯು 2 ವರ್ಷಗಳವರೆಗೆ ದೀರ್ಘಾವಧಿ ನಡೆಯುತ್ತೆ. ಇನ್ನು ಇದಾದ ನಂತರ ಫೈನಲ್ ಪಂದ್ಯ ಅದು ಕೂಡ ನಡೆಯುವಂತಹ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿಗೆ 2 ವರ್ಷಗಳ ಕಾಲ ಟೆಸ್ಟ್ ಆಡುವುದು ಕಷ್ಟಕರವಾಗಿದೆ. ಹಾಗಾಗಿ ಯುವ ಆಟಗಾರರು ಆಡಬೇಕಂತ ಬಯಸ್ತಾ ಇದ್ದಾರೆ ಕೊಹ್ಲಿ. ಹಾಗೂ ಭಾರತ ತಂಡ ಫೈನಲ್ಗೆ ಬರುವಂತಹ ಹೊತ್ತಿಗೆ ಯುವ ಆಟಗಾರರಿಗೆ ಒಂದು ಉತ್ತಮ ಅನುಭವ ಸಿಗಬಹುದು. ಹಾಗಾಗಿ ಅವರು ಈ ರೀತಿಯಾದಂತಹ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕಾರಣ 2, ಟೆಸ್ಟ್ ಕ್ರಿಕೆಟ್ನಲ್ಲಿ ಫಾರ್ಮ್ ಕಳೆದುಕೊಂಡಿರುವಂತಹ ಕೊಹ್ಲಿ. ವಿರಾಟ್ ಕೊಹ್ಲಿ ಬಹಳ ಸಮಯದಿಂದ ಟೆಸ್ಟ್ ಸ್ವರೂಪದಲ್ಲಿ ಕಳಪೆ ಫಾರ್ಮ್ನಲ್ಲಿದ್ದಾರೆ. 2019ರ ಅಂತ್ಯದಲ್ಲಿ ಅವರ ಟೆಸ್ಟ್ ಸರಾಸರಿ 55ರ ಆಸ್ಪಾಸ್ನಲ್ಲಿತ್ತು. ಈಗ ಅದು 47ಕ್ಕಿಂತ ಕಡಿಮೆಯಾಗಿದೆ. 2020ರಿಂದ ವಿರಾಟ್ ತಮ್ಮ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೇವಲ 3 ಶತಕಗಳನ್ನು ಮಾತ್ರ ಗಳಿಸಿದ್ದಾರೆ. ಈ ಅವಧಿಯಲ್ಲಿ ಅವರ ಸರಾಸರಿ 35ಕ್ಕಿಂತ ಕಡಿಮೆ. ಕಾರಣ 3, ಆಫ್ ಸ್ಟಂಪ್ ಟ್ರಬಲ್. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿನ ತಮ್ಮ ಒಂದು ದೌರ್ಬಲ್ಯದಿಂದ ತುಂಬಾ ತೊಂದರೆಗೀಡಾಗ್ತಿದ್ದಾರೆ. ಅವರು ಆಫ್ ಸ್ಟಂಪ್ ಹೊರಗಿನ ಎಸೆತಗಳಲ್ಲಿ ನಿರಂತರವಾಗಿ ಔಟ್ ಆಗ್ತಿದ್ದಾರೆ. ಕಳೆದ ಆಸ್ಟ್ರೇಲಿಯಾ ಪ್ರವಾಸದ ಸಮಯದಲ್ಲಿ ಅವರು ಕೂಡ ನಿರಂತರವಾಗಿ ವಿಕೆಟ್ ಕೀಪರ್ ಅಥವಾ ಸ್ಲಿಪ್ನಲ್ಲಿ ತಮ್ಮ ಕ್ಯಾಚ್ಗಳನ್ನು ಕೊಟ್ಟು ಔಟ್ ಆಗ್ತಾ ಇದ್ರು. ಇನ್ನು ಪ್ರತಿ ಬಾರಿಯೂ ಕೂಡ ಚೆಂಡು ಅವರ ಬ್ಯಾಟ್ನ ಅಂಚನ್ನ ತಾಗಿ ಸ್ಟಂಪ್ ಹಿಂದೆ ಹೋಗ್ತಿತ್ತು. ಕಾರಣ 4, 2027ರ ಏಕದಿನ ವಿಶ್ವಕಪ್ ಮೇಲೆ ಗಮನ. ವಿರಾಟ್ ಕೊಹ್ಲಿಗೆ ಈಗ 36 ವರ್ಷ ವಯಸ್ಸು. 2 ವರ್ಷಗಳ ನಂತರ ಅಂದರೆ 2027ರಲ್ಲಿ ಏಕದಿನ ವಿಶ್ವಕಪ್ ಟೂರ್ನಿ ನಡೆಯುತ್ತೆ. ರೋಹಿತ್ ಶರ್ಮಾ ರೀತಿಯೇ ಕೊಹ್ಲಿಯ ಸಂಪೂರ್ಣ ಗಮನ ಏಕದಿನ ವಿಶ್ವಕಪ್ ಮೇಲಿದೆ. ಭಾರತ ಕೊನೆಯ ಬಾರಿ ವಿಶ್ವಕಪ್ ಫೈನಲ್ ತಲುಪಿದ್ದು 2023ರಲ್ಲಿ. ಆದರೆ ಆಸ್ಟ್ರೇಲಿಯಾ ಎದುರು ಸೋತಿತ್ತು. ಇನ್ನು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ವಿರಾಟ್ ಕೊಹ್ಲಿ ಟೂರ್ನಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು. ಇನ್ನು ಕಾರಣ 5, ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡುವುದು. ವಿರಾಟ್ ಕೊಹ್ಲಿ ಸುಮಾರು 1.5 ದಶಕದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡ್ತಿದ್ದಾರೆ. 2017ರಲ್ಲಿ ಅವರು ಅನುಷ್ಕಾ ಶರ್ಮಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಅವರಿಗೆ ಈಗ 2 ಮುದ್ದಾದ ಮಕ್ಕಳಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈಗಾಗಲೇ ಅನೇಕ ದಾಖಲೆಗಳನ್ನು ಬರೆದಿರುವಂತಹ ಅವರು ಇದೀಗ ತಮ್ಮ ಕುಟುಂಬದ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಬಯಸ್ತಿದ್ದಾರೆ. ಹಾಗಾಗಿ ಟೆಸ್ಟ್ ಕ್ರಿಕೆಟ್ನಿಂದ ಸ್ವಲ್ಪ ದೂರ ಉಳಿಯುವುದು, ಕೇವಲ ODI ಕಡೆಗೆ ಗಮನ ನೀಡುವುದು ಇವರ ಒಂದು ಗಮನವಾಗಿದೆ. ಇನ್ನು ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ ನಿವೃತ್ತಿಯಿಂದಾಗಿ ಅವರ ಒನ್ ಡೇ ಪರ್ಫಾರ್ಮೆನ್ಸ್ ಮತ್ತಷ್ಟು ಉತ್ತಮವಾಗಲಿ ಎಂದು ನಾವೆಲ್ಲರೂ ಕೂಡ ಹಾರೈಸೋಣ. ಇನ್ನು ಕ್ರಿಕೆಟ್ನ ಜಗತ್ತಿನ ಪ್ರಮುಖ ಅಪ್ಡೇಟ್ಸ್ ಮತ್ತು ಕುತೂಹಲಕರ ಸಂಗತಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.